ನೈಸ್ ರಸ್ತೆಯ ಟೋಲ್ ದರಗಳು ಇಂದಿನಿಂದ ಅಂದರೆ ಜುಲೈ 1ರಿಂದ ಹೆಚ್ಚಳವಾಗಿದೆ. ಈ ಪರಿಷ್ಕೃತ ದರಗಳು ಸರಿಸುಮಾರು ಶೇಕಡಾ 10ರಿಂದ 15ರಷ್ಟು ಏರಿಕೆಯಾಗಿವೆ. ಇನ್ನು ನೈಸ್ ಟೋಲ್ ದರಗಳ ಮಾಹಿತಿ ಸಂಪೂರ್ಣ ನೋಡಿ. ತುಮಕೂರು ರಸ್ತೆ ಸೆಕ್ಷನ್ ಕಾರಿನ ಹಳೆ ದರ 215, ಈಗ ಹೊಸ ದರ 233 ರೂಪಾಯಿ. ಇನ್ನು ಬೈಕ್ನ ಹಳೆಯ ದರ 70 ರೂಪಾಯಿ ಮತ್ತು ಈಗಿನ ಹೊಸ ದರ 78 ರೂಪಾಯಿ. ಇನ್ನು ಬಸ್ನ ಹಳೆಯ ದರ 570 ರೂಪಾಯಿ, ಈಗಿನ ಹೊಸ ದರ 650 ರೂಪಾಯಿ. ಇನ್ನು ಕನಕಪುರ ರಸ್ತೆಯ ಸೆಕ್ಷನ್ ಕಾರಿನ ಬೆಲೆ 105 ಇತ್ತು ಹಳೆಯದು, ಆದರೆ ಈಗ ಹೊಸ ದರ 110 ರೂಪಾಯಿ. ಬೈಕ್ನ ಹಳೆಯ ದರ 30 ರೂಪಾಯಿ ಹಾಗೂ ಬೈಕ್ನ ಹೊಸ ದರ 33 ರೂಪಾಯಿ. ಇನ್ನು ಬಸ್ನ ಹಳೆಯ ದರ 260 ರೂಪಾಯಿ, ಈಗಿನ ಹೊಸ ದರ 295 ರೂಪಾಯಿ. ಬನ್ನೇರುಘಟ್ಟ ರಸ್ತೆಯ ಸೆಕ್ಷನ್ ಕಾರಿನ ಹಳೆಯ ದರ 150 ರೂಪಾಯಿ, ಇನ್ನು ಹೊಸ ದರ 158 ರೂಪಾಯಿ. ಬೈಕ್ನ ಹಳೆಯ ದರ 45 ರೂಪಾಯಿ, ಇನ್ನು ಹೊಸ ದರ 48 ರೂಪಾಯಿ. ಇನ್ನು ಬಸ್ನ ಹಳೆಯ ದರ 395 ರೂಪಾಯಿ, ಹೊಸ ದರ 450 ರೂಪಾಯಿ. ಇನ್ನು ಹೊಸೂರು ರಸ್ತೆಯ ಸೆಕ್ಷನ್ನ ದರ ನೋಡೋಣ. ಕಾರಿನ ಹಳೆಯ ದರ 210 ರೂಪಾಯಿ, ಹೊಸ ದರ 223 ರೂಪಾಯಿ. ಬೈಕ್ನ ಹಳೆಯ ದರ 70 ರೂಪಾಯಿ, ಇನ್ನು ಹೊಸ ದರ 78 ರೂಪಾಯಿ. ಇನ್ನು ಬಸ್ನ ಹಳೆಯ ದರ 568 ರೂಪಾಯಿ, ಹೊಸ ದರ 645. ಈ ದರ ಏರಿಕೆಯು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಂದರೆ NICE ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ಒಪ್ಪಂದದ ಭಾಗವಾಗಿದೆ. ನೈಸ್ ರಸ್ತೆಯ ಒಟ್ಟು 8 ಟೋಲ್ ಪ್ಲಾಜಾಗಳಲ್ಲಿ ಈ ದರಗಳು ಅನ್ವಯವಾಗುತ್ತವೆ. ಇವುಗಳಲ್ಲಿ ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಕ್ಲೋವರ್ ಲೀಫ್ ಜಂಕ್ಷನ್, ಮೈಸೂರು ರಸ್ತೆ, ತುಮಕೂರು ರಸ್ತೆ ಮತ್ತು ಲಿಂಕ್ ರಸ್ತೆಗಳು ಸೇರಿವೆ. ಈ ದರ ಏರಿಕೆಗೆ ವಾಹನ ಸವಾರರಿಂದ, ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಪ್ರತಿ ವರ್ಷ ಜುಲೈ 1ರಿಂದ ನೈಸ್ ರಸ್ತೆಯಲ್ಲಿ ಶುಲ್ಕ ಹೆಚ್ಚಳ ಮಾಡುವ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ.